ಕೊಪ್ಪಳ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕೆಟ್ಟು ಹೋಗಿದೆ. ಶುದ್ಧ ನೀರಿನ ಘಟಕ 3-4 ಕಿಲೋಮೀಟರ್ ದೂರದ ಊರುಗಳಿಗೆ ಅಲೆದಾಟ, ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿರುವ ಸುದ್ದಿ ಇದು. ನಮ್ಮೂರಿಂದ ವಾಟರ್ ಪ್ಲಾಂಟಿಂಗ್ ಸರ್ ಈಗ ಸುಮಾರು 1 ತಿಂಗಳ ಮೇಲೆ ಆಯ್ತು ಸರ್. ಈಗ ಅದೆಲ್ಲ ಬಂದ್ ಆಯ್ತು ಸರ್. ಊರಲ್ಲಿ ಕೆರೆ ಇದೆ, ಅದು ಎಲ್ಲ ಗಲೀಜಾಗಿದೆ. ನಾವು 2 ಕಿಲೋಮೀಟರ್ ಆಕತ್ತಾನೆ ನೆರಳು ಬರ್ತೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಶುದ್ಧ ಕುಡಿಯೋ ನೀರಿಗೆ ಕಿಲೋಮೀಟರ್ ಗಟ್ಟಲೆ ನಡಿಬೇಕು. ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಜನರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಜನರಿಗೆ. ಹಾಗಾಗಿ 3-4 ಕಿಲೋಮೀಟರ್ ಪ್ರತಿದಿನ ನಡ್ಕೊಂಡು ಹೋಗಬೇಕು, ಕುಡಿಯೋ ನೀರನ್ನು ತಗೊಂಡ್ಬರ್ಬೇಕು ಅಂತ ಪರಿಸ್ಥಿತಿ ಇದೆ. ಕವಲೂರು, ಇಟಗಿ, ಹಳ್ಳಿಗುಡಿ ಈ ಸುತ್ತಮುತ್ತ ಇರುವಂಥ ಊರು 2-3 ಕಿಲೋಮೀಟರ್ ಆಗುತ್ತೆ. ಸೊ ನಡ್ಕೊಂಡು ಹೋಗಿ ತಗೋಬರ್ತಾ ಇದ್ದಾರೆ ಕೆಲವರು. ಶುದ್ಧ ಕುಡಿಯೋ ನೀರಿನ ಘಟಕ ಕೆಟ್ಟ ತಿಂಗಳಾಗಿದೆ, ರಿಪೇರಿ ಮಾಡಿಸೋಕೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ತುಂಗಭದ್ರಾ ಕೃಷ್ಣಾ ನದಿಯಿಂದ ನೀರು ಬರುತ್ತೆ, ನೀರನ್ನ ಶುದ್ಧೀಕರಣ ಮಾಡೋದಕ್ಕೆ ನೀರಿನ ಘಟಕ ಇಲ್ಲಿ ಸರಿ ಇಲ್ಲ, ರಿಪೇರಿ ಮಾಡಿಸ್ಬೇಕಾಗಿತ್ತು ಗ್ರಾಮ ಪಂಚಾಯತ್ ಕೆಲಸ. ಪ್ರತಿ ಮನೆಗೂ ಶುದ್ಧ ಕುಡಿಯೋ ನೀರನ್ನ ಸಪ್ಲೈ ಮಾಡೋದು, ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇನ್ನು ಕಳೆದ ವರ್ಷ ಊರಿನ ಕೆರೆಯಲ್ಲಿ ಮಹಿಳೆಯೊಬ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅದಕ್ಕೆ ಜನರು ಈ ಕೆರೆ ನೀರನ್ನ ಬಳಕೆ ಮಾಡ್ತಿಲ್ಲ. ನೋಡಿ ಎಂಥ ಪರಿಸ್ಥಿತಿಲಿ ಕುಡಿಯೋ ನೀರನ್ನು ತರ್ತಾ ಇದ್ದಾರೆ ಅಂತೇಳಿ ಪಕ್ಕದ ಊರಿಂದ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿಕೊಪ್ಪ ಸುತ್ತಮುತ್ತ ಅಂತಂದ್ರೆ ಸುಮಾರು 3-4 ಕಿಲೋಮೀಟರ್ ಈ ಥರ ನಡ್ಕೊಂಡು ಹೋಗಬೇಕು. ಒಂದು ಇಡೀ ದಿನ ನೀರು ತರದೇ ಕೆಲಸ ಆಗ್ಬಿಡುತ್ತೆ. ಬೈಕ್ ಇದ್ದವ್ರು ಬೈಕು, ಸೈಕಲ್ ಎಲ್ಲ ಇರು ತಗೋಬರ್ತಾರೆ, ಇನ್ನು ಕೆಲವರು ನಡ್ಕೊಂಡು ಹೋಗಿ ನೀರು ತಗೋಬರ್ತಾ ಇದ್ದಾರೆ. ಕುಕನೂರಿನ ಬನ್ನಿಕೊಪ್ಪ ಜನರಿಗೆ ಕುಡಿಯೋ ನೀರಿನ ಸಂಕಷ್ಟ ಎದುರಾಗಿದೆ. ಗ್ರಾಮ ಪಂಚಾಯಿತಿಯವರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶುದ್ಧ ಕುಡಿಯೋ ನೀರಿನ ಘಟಕ ಕೆಟ್ಟು ನಿಂತಿದೆ, ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಅಲ್ಲೊಂದು ಕೆರೆ ಇದೆ, ರೀಸೆಂಟ್ ಆಗಿ ಮಹಿಳೆಯೊಬ್ರು ಆ ಕೆರೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಹಾಗಾಗಿ ಜನರಿಗೆ ಆ ಕೆರೆ ನೀರನ್ನ ಕುಡಿಯೋದಕ್ಕೆ ಬಳಕೆ ಮಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ. ನಮ್ಮ ಊರಲ್ಲಿ ಶುದ್ಧೀಕರಣದ ಘಟಕ ಏನೋ ಇದೆ, ಅದು ನೆಪ ಮಾತ್ರಕ್ಕೆ, ಅದು ಹಾಳಾಗಿದೆ, ಅದು ಸರಿ ಮಾಡಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ಕೇಳೋಣ. ನಮ್ಮೂರಿಂದ ವಾಟರ್ ಪ್ಲಾಂಟಿಂಗ್ ಸರ್ ಈಗ ಸುಮಾರು 1 ತಿಂಗಳ ಮೇಲೆ ಆಯ್ತು ಸರ್. ಈಗ ಅದೆಲ್ಲ ಬಂದ್ ಆಯ್ತು ಸರ್. ನಾವು PDO ಸರ್ಗೆ ಮನಿ ಕೊಟ್ಟಿವಿ ಸರ್, ಬಟ್ ಯಾವುದೇ ಥರ ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಅವ್ರು ಹೇಳ್ತಾರೆ ಬರೀ EOS ಅವ್ರ ಮೇಲೆ ಹೇಳ್ತೀವಿ, ಅವ್ರ ಮುಂದೆ ಹೇಳ್ತೀವಿ ಅಂತ ಹೇಳ್ತೀವಿ ಸರ್. ಬಟ್ ಇಲ್ಲಿ ನೀರು ತುಂಬ ಸಮಸ್ಯೆ ಆಗ್ತಿದೆ ಸರ್ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮಸ್ಥರಿಗೆ ಸರ್. ಹಾಗಾಗಿ ಇದ್ರ ಬಗ್ಗೆ ತಕ್ಷಣ ಸ್ಪಂದಿಸ್ಬೇಕು ಸರ್ ಗ್ರಾಮ ಪಂಚಾಯತಿ ಸರ್. ಅವ್ರು ಹೇಳ್ತಿದ್ದಾರೆ ಸರ್ ಅಮೌಂಟ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾರೆ ಸರ್. ಮತ್ತೆ ಸರ್ ನಮ್ಮೂರು ಕೆರೆಯಲ್ಲಿದೆ ಸರ್, ಅದು ಒಂದು ಯೋಗ್ಯತೆ ಇಲ್ಲ ಸರ್ ಕುಡಿಯಲ್ಲ ಸರ್. ಅದೆಲ್ಲ ಅದರ ಸುತ್ತಲಿ ಗಿಡ ಗಂಟೆಗಳ ಬೆಳೆದು ಅದೆಲ್ಲ ಗಲೀಜಾಗಿದೆ. ಒಂದ್ ಕಡೆ ಮತ್ತೆ ಲಾಸ್ಟ್ ಟೈಮ್ ಒಬ್ರು ಬಿದ್ದದ ಡೆತ್ ಆಗಿದೆ ಸರ್. ಹಾಗಾಗಿ ಗ್ರಾಮಸ್ಥರಲ್ಲಿ ನೀರು ಕುಡಿತಾ ಇಲ್ಲ ಸರ್. ನೀರೆಲ್ಲ ಗಲೀಜಾಗಿದೆ ಸಿಕ್ಕಾಪಟ್ಟೆ. ಅದನ್ನ ನೀರು ಹೊರಗಡೆ ಡಂಪ್ ಮಾಡಿ ವಾಪಸ್ ಹೊಸ ನೀರು ಬರುತ್ತೆ. ಗಿಂಟಿ ಎಲ್ಲ ಕಡಿಸಿದ್ರೆ ಚೆನ್ನಾಗಾಗುತ್ತೆ. ಅದನ್ನ ಗ್ರಾಮ ಪಂಚಾಯತಿಯವರು ಮೇನ್ ಮಾಡಲೇಬೇಕು. RO ಪ್ಲಾಂಟ್ ಇದೆ ಸರ್, ಇದೆ, ಅದು ಕೆಟ್ಟು ಒಂದು 15 ದಿನ ಆಯಿತು, ಇನ್ನೂ ರಿಪೇರಿ ಆಗಿಲ್ಲ. ಹಾಗಾಗಿ ಇಲ್ಲೆಲ್ಲ 2-3 ಕಿಲೋಮೀಟರ್ ದೂರ ಬರ್ತಾ ಇದ್ದೇವೆ. ಇವರು ಯಜಮಾನ್ರು ಸೈಕಲ್ ತಗೊಂಡ್ಬರ್ತಿದ್ದಾರೆ, ಒಬ್ಬೊಬ್ರು ಒತ್ತ ಬಂಡಿ ತರ್ತಾರೆ, ಈ ಲೇಡೀಸ್ ಅಂತ ಬರ್ತಾರೆ 2-3 ಕಿಲೋಮೀಟರ್ ದೂರ. ನಾವು 2 ಕಿಲೋಮೀಟರ್ ಆಕತ್ತಾನೆ ನೆರಳು ಬರ್ತೀವಿ. ನೆರಳು ಬಂದು ನೀರು ತುಂಬ್ಕೊಂಡು ಹೋಗ್ತೀವಿ. ನಮ್ಗೆ ನೀರಿನ ಸಮಸ್ಯೆ ಐತೆ. ಈಗ ನಾವು ಫಿಲ್ಟರ್ ನೀರು ಅದು ಕೆಟ್ಟು ಹೋಗ್ಬಿಡತ್ತೆ. ನಾವು ತೊದರೆಲ್ಲ ಒಂದೇ ತೊದರಿ ಕೆಟ್ಟತ್ತೆ ಈಗ ಅದು. ಮತ್ತು ನಾವು ಇಲ್ಲಿಗೆ ಬರೋಕೆ ಬೇಕಾದ್ರೆ ಸರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚುಲಾಪುರ. ಶರಣಪ್ಪ, ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕಾಗುತ್ತೆ, ಬಟ್ ಇಲ್ಲಿ ಅನುದಾನದ ಕೊರತೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರಂತಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈಗ ಗ್ರಾಮಸ್ಥರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಈಗ? ಶರ್ಮಿತೆ, ಏನದು ಕುಕನೂರು ತಾಲೂಕಿನ ಬನ್ನಿಕೊಪ್ಪ, ಇದು ಸರಿಸುಮಾರು ಒಂದು 3,000-4,000 ಜನಸಂಖ್ಯೆ ಇರುವಂತ ಒಂದು ದೊಡ್ಡ ಗ್ರಾಮ ಮತ್ತು ಇದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಹೊಂದಿರುವಂತ ಗ್ರಾಮ. ಈ ಗ್ರಾಮದಲ್ಲಿ ಮೊದಲಿಂದಲೂ ಸಹ ಅಂದ್ರೆ ಈ ಭಾಗದ ಎರಿಭಾಗದಲ್ಲಿ ಬಹುತೇಕರು ಕೆರೆ ನೀರನ್ನ ಕುಡಿತಿದ್ರು. ಆದ್ರೆ ಈಗ ಅದು ಶುದ್ಧವಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆಗಳು ಬರ್ತಾ ಇವೆ. ಇದು ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ, ಇದು ಏನು CM ಆರ್ಥಿಕ ಸಲಹೆಗಾರ ಆಗಿರುವಂತ ಬಸವರಾಜ ರಾಯರೆಡ್ಡಿ ಅವರ ಕ್ಷೇತ್ರ, ಜೊತೆಗೆ ಅವರ ಪಕ್ಕ ಗ್ರಾಮನೇ ಬನ್ನಿಕೊಪ್ಪ ಮತ್ತು ತಳಕಲ್ಲಿಗೆ ಕೇವಲ 4-5 ಕಿಲೋಮೀಟರ್ ದೂರದಲ್ಲಿರುವಂತ ಗ್ರಾಮ. ಈ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಇಲ್ಲಿ
ಏನು ಈಗಾಗಲೇ ಕಳೆದ 10 ವರ್ಷಗಳಿಂದಲೇ ರಾಜೀವ್ ಗಾಂಧಿ ಸಬ್ಮಿಷನ್ ವರ್ಕ್ ಇದೆ, ಅದು ತುಂಗಭದ್ರಿಂದ ನೀರು ಬರ್ತಾ ಇದೆ ಮತ್ತು ಕೃಷ್ಣಾ ನದಿ ನೀರಿಂದಲೂ ಸಹ ಇಲ್ಲಿ ನೀರನ್ನ ಬಳಕೆಗಾಗಿ ಬರ್ತಾ ಇದೆ. ಆದ್ರೆ ಬಳಕೆಗೆ ನೀರು ಸಮಸ್ಯೆ ಇಲ್ಲ, ಆದ್ರೆ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ಉಂಟಾಗಿದೆ. ಇಲ್ಲಿ ತೀವ್ರ ಸಮಸ್ಯೆ ಉಂಟಾಗಿರೋದು ಕೇವಲ ಇಲ್ಲಿ ಯೋಜನೆಗಳಿಂದಲ್ಲ, ಇಲ್ಲಿ ನಿರ್ವಹಣೆ ಮಾಡಬೇಕಾಗದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಅನ್ನೋದು ಗೊತ್ತಾಗಿದೆ. ಏನು ಗ್ರಾಮ ಪಂಚಾಯತಿಯವರು ಇಲ್ಲಿರುವಂತ ಒಂದೇ ಒಂದು ಏನು ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕ ಇತ್ತು, ಅದು ರಿಪೇರಿಯಾಗಿ ಕಳೆದ 1 ತಿಂಗಳಿಂದ ಅದು ಮುಚ್ಚಿಕೊಂಡೋಗಿದೆ. ಮುಚ್ಚಿರುವಂತ ಏನು ಕುಡಿಯುವ ನೀರಿನ ಘಟಕಕ್ಕೆ ರಿಪೇರಿ ಮಾಡಿ ಜನಕ್ಕೆ ಶುದ್ಧ ಕುಡಿಯುವ ನೀರು ಕೊಡಬೇಕು. ಆದ್ರೆ ಕೊಡದೇ ಇರುವಂತ ಕಾರಣಕ್ಕಾಗಿ ಈಗ ಗ್ರಾಮಸ್ಥರು ಪಕ್ಕದಲ್ಲಿರುವಂತ ಬೇರೆ ಬೇರೆ ಊರಿನ ಕೆರೆಗಳಿಗೆ ಹೋಗಿ ನೀರು ತರ್ತಾರೆ. ಅಂದ್ರೆ ಬನ್ನಿಕೊಪ್ಪದಿಂದ ಇಟ್ಟಿಗೆವರೆಗೂ ಹೋಗ್ತಾರೆ, ಅಥವಾ ಹಳ್ಳಿಗುಡಿ ಗದಗ ಜಿಲ್ಲೆಯ ಹಳ್ಳಿಗುಡಿಗೆ ಹೋಗ್ತಾರೆ, ಅಥವಾ ಕೌಲೂರು, ಈ ರೀತಿ ಬೇರೆ ಬೇರೆ ಗ್ರಾಮಗಳಿಗೆ ಕೆರೆ ನೀರಿಗಾಗಿ ಇಲ್ಲಿ ಹೋಗಿ ನೀರನ್ನು ತರುವಂತ ದುಸ್ಥಿತಿಗೆ ಬಂದಿದೆ. ಜೊತೆಗೆ ಇಲ್ಲಿ ಈ ಮೊದಲು ಇಲ್ಲಿ 2 ಕೆರೆಗಳು ಕುಡಿಯೋ ನೀರಿಗಾಗಿ ಇದ್ದು, ಅವುಗಳನ್ನು ಸಹ ಒಂದಿಷ್ಟು ಏನು ಅವುಗಳು ಅಮೃತ ಯೋಜನೆ ಅಡಿಯಲ್ಲಿ ಅವುಗಳನ್ನ ಶುದ್ಧ ಮಾಡಿದ್ರು. ಆದ್ರೆ ಕಳೆದ ವರ್ಷ ಒಂದು ಕೆರೆಯಲ್ಲಿ ಒಬ್ಬ ಮಹಿಳೆ ಬಿದ್ದು ಸಾವನ್ನಪ್ಪಿರುವಂತ ಕಾರಣಕ್ಕಾಗಿ ಈಗ ಆ ನೀರಿಗೆ ಮತ್ತೆ ಈ ವರ್ಷ ಮಳೆಗಾಲದಲ್ಲಿ ತುಂಬಿಸಲಿಲ್ಲ. ಜೊತೆಗೆ ಇನ್ನೊಂದು ನೀರನ್ನ ಸ್ವಚ್ಛ ಮಾಡಿ ಅಲ್ಲಿ ಕುಡಿಯೋ ನೀರಿಗೆ ಕೊಟ್ಟಿದ್ರು ಸಹ ಜನ ಈ ಅದನ್ನು ಶೋಧಿಸ್ಕೊಂಡು ಅಥವಾ ಅವುಗಳನ್ನ ಮನೆಯಲ್ಲೇ ಶುದ್ಧೀಕರಿಸಿಕೊಂಡು ಕುಡಿತಾ ಇದ್ರು. ಆದ್ರೆ ಇಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಜನ ದೂರದಿಂದ ಹೋಗಿ ನೀರನ್ನು ತರಬೇಕಾದ ಅನಿವಾರ್ಯತೆ ಇದೆ. ಜೊತೆಗೆ ಇಲ್ಲಿ ಏನು ಈಗ ಬೇಸಿಗೆ ಆರಂಭವಾಗಿದೆ, ಕೊಪ್ಪಳ ಅಂತ ಜಿಲ್ಲೆಯಲ್ಲಿ ಸರಿಸುಮಾರು ಈಗಾಗಲೇ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಒಂದು ನೀರನ್ನು ತರುವುದಕ್ಕೆ ಒಂದಿಷ್ಟು ಜನ ಮೀಸಲಾಗಿರುವಂತ ಸ್ಥಿತಿ ಇದೆ. ಯಾಕಂದ್ರೆ ಕುಡಿಯೋದಕ್ಕೆ ಕನಿಷ್ಠ ಒಂದು ಮನೆಗೆ 1 ಕೊಡ 2 ಕೊಡ ಆದ್ರೂ ನೀರು ಬೇಕು. ಆ ನೀರು ತರಬೇಕಾಗಿರುವಂತ ಅನಿವಾರ್ಯತೆಗೆ ಯಾರೋ ಒಬ್ರು ಹೋಗ್ಬೇಕು. ಅದರಲ್ಲಿ ವೃದ್ಧರು ಹೋಗ್ತಾರೆ, ಮಹಿಳೆಯರು ಹೋಗ್ತಾರೆ, ಮಕ್ಕಳು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಸಣ್ಣ ಪುಟ್ಟ 1.5 ಲಕ್ಷದಷ್ಟು ಖರ್ಚಾಗಿ ಮಾಡಿ ಒಂದು ಕುಡಿಯೋ ನೀರಿನ ರಿಪೇರಿ ಮಾಡಿದಷ್ಟು ಗ್ರಾಮ ಪಂಚಾಯತಿ ಹಣಕಾಸಿನ ದುಸ್ಥಿತಿಗೆ ಬಂದಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತವೆ. ಈಗ ಏನು ಅಧಿಕಾರಿಗಳು ಒಂದು ಮಾತು ಹೇಳೋದಂದ್ರೆ, ಇವರು ಏನು ತಾಲೂಕಾ ಪಂಚಾಯತಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿವೆ, ಏನು ಕುಡಿಯುವ ನೀರು ಗ್ರಾಮೀಣ ಕುಡಿಯುವ ನೀರು ಮತ್ತು ಸರಬರಾಜು ಇಲಾಖೆ ಅಧಿಕಾರಿಗಳು ತಂದಿವೆ, ಆ ರಿಪೇರಿ ಮಾಡಿದ ತಕ್ಷಣ ಮಾಡಿಸ್ತೀವಿ ಅನ್ನುವಂತ ಭರವಸೆ ನೀಡ್ತಾರೆ. ಆದ್ರೆ ಇಲ್ಲಿ ಜನಕ್ಕೆ ಒಂದು ಶುದ್ಧ ಕುಡಿಯುವ ನೀರನ್ನ ತಕ್ಷಣಕ್ಕೆ ಕೊಡಬೇಕಾಗಿದ್ದು ತೀರಾ ಅವಶ್ಯಕತೆ ಇದೆ, ಆದ್ರೆ ಮಾಡ್ತಾ ಇಲ್ಲ. ಜೊತೆಗೆ ಜಿಲ್ಲಾಡಳಿತ ಕುಡಿಯೋ ನೀರಿಗಾಗಿ ಒಂದು ಸಹಾಯವಾಣಿಯನ್ನು ಮಾಡಿದೆ, ಜೊತೆಗೆ ಒಂದಿಷ್ಟು ಸಭೆಯನ್ನು ಮಾಡಿದೆ. ಆದ್ರೆ ಆ ಸಭೆ ಅವುಗಳೆಲ್ಲ ಸಹ ಅನುಷ್ಠಾನಗೊಳ್ಳದೆ ಇರುವಂತದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಜನಪ್ರತಿನಿಧಿಗಳು ಸಹ ಮೇಲಿಂದ ಮೇಲೆ ಜನರ ಸಮಸ್ಯೆಗೆ ಹೆಚ್ಚು ಸ್ಪಂದಿಸಬೇಕಾಗಿದ್ದು ತೀರಾ ಅವಶ್ಯಕತೆ ಇದೆ ಅಂತ ಮಾತುಗಳು ಕೇಳಿ ಬರ್ತವೆ. ಶರ್ಮಿತಾ. ಶರಣಪ್ಪ, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಕುಕನೂರ ತಾಲೂಕ್ ಪಂಚಾಯತಿಯ ಇಒ ಆಗಿರುವಂತಹ ಸಂತೋಷ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಈಗ ಬನ್ನಿಕೊಪ್ಪದಲ್ಲಿ ಕುಡಿಯೋ ನೀರಿನ ಶುದ್ಧ ಘಟಕ ಕೆಟ್ಟು ನಿಂತಿದೆ, ಸುಮಾರು ದಿವಸ ಆಯ್ತು, ಅದನ್ನ ರಿಪೇರಿ ಮಾಡಿಸಿಲ್ಲ. ಏನೋ PDO ಹತ್ರ ಕೇಳಿದ್ರೆ, ಗ್ರಾಮ ಪಂಚಾಯತ್ ಅಲ್ಲಿ ಕೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾ ಇದಾರಂತೆ. ನಿಮ್ ಗಮನಕ್ಕೆ ಬಂದಿದೆಯಾ ಸರ್ ಈ ವಿಷಯ? ಗಮನಕ್ಕೆ ಬಂದಿದೆ ಮೇಡಮ್. ಇಲ್ಲೇ ನಮ್ಮಲ್ಲಿ ಏನಾಗುತ್ತೆ, ಕುಡಿ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂತ ಇರುತ್ತೆ, ಗ್ರಾಮೀಣ ಕುಡಿ ನೀರು ಮತ್ತು ನೈರ್ಮಲ್ಯ ಇಲಾಖೆ. ಅದನ್ನ ಅವರು ತಮ್ಮ ಅನುದಾನ ಬಂಧದಲ್ಲಿ ಅದನ್ನ ಈಗ ತಗೊಂಡಿದ್ದಾರೆ ಮೇಡಮ್, ಬನ್ನಿಕೊಪ್ಪನ. ಆದಷ್ಟು ಬೇಗ ಆಗ್ಬೇಕು, ಯಾಕಂದ್ರೆ ಬೇಸಿಗೆ ಆರಂಭ ಈಗ ಆ ಭಾಗದಲ್ಲಿ ನೀರಿನ ಸಂಕಷ್ಟ ನಮಗೂ ಗೊತ್ತಿದೆ. ಒಂದ್ ವೀಕ್ ಅಲ್ಲೇನೆ ಅದನ್ನ ರಿಪೇರಿ ಮಾಡ್ತಾ ಇದ್ದಾರೆ. ಪ್ಲಸ್ ನಮ್ಗೆ ಏನಾಗಿದೆ, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಒಂದು ತುಂಗಭದ್ರಾ ನೀರಿನಿಂದ ಬರುತ್ತೆ, ಒಂದು ಕೃಷ್ಣಾ ನದಿಯಿಂದ ಬರುತ್ತೆ. ಅವು ಎರಡು ಅಲ್ಲಿ ಏನಾಗಿದೆ, ಟೇಲ್ ಎಂಡ್ ಇದೆ ಮೇಡಮ್. ಅದು ಟೇಲ್ ಎಂಡ್ ಇರೋದ್ರಿಂದ ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತು, ಬಟ್ ಈಗ ರೆಗ್ಯುಲರ್ ಬರ್ತಾ ಇದೆ. ಅಲ್ಲೂ ಒಂದ್ ಕೆರೆ ಇದೆಯಂತಲ್ಲ, ಜನರಿಗೆ ಭಯ ಇರೋದು. ರೀಸೆಂಟ್ ಆಗಿ ಒಬ್ರು ಮಹಿಳೆ ಅಲ್ಲಿ ಬಿದ್ದು ಸತ್ತು ಹೋಗಿದ್ರಂತೆ, ಹಂಗಾಗಿ ನಾವ್ ಹೆಂಗ್ ಕುಡಿಯೋದು ಅಂತ. ಸೊ ಅಧಿಕಾರಿಗಳು ನೀವೆಲ್ಲ ಏನಾದ್ರು ವ್ಯವಸ್ಥೆ ಮಾಡ್ಕೊಟ್ರೆ ಕುಡಿಯೋ ನೀರಿಗೆ? ಇಲ್ಲ, ಕೆರೆ ನೀರು ಕುಡಿಯಕ್ ಅಲೌನ ಮಾಡಲ್ಲ ಮೇಡಮ್. ಯಾಕಂದ್ರೆ ಅದು ನಾಳೆ ಸಾಂಕ್ರಾಮಿಕ ರೋಗಗಳು ಬರೋದ್ರಿಂದ ನಾವು ಅದನ್ನ ಅಲೌನೇ ಮಾಡಲ್ಲ, ಪರ್ಮಿಷನ್ ಕೊಡಲ್ಲ ಮೇಡಮ್ ಕುಡಕ್ಕೆ. ಬಟ್ ಏನಾಗಿದೆ, ಈಗ ಅವು 2 ಪ್ರಾಜೆಕ್ಟ್ ನಿಂತ ಈಗ ನೀರ್ ಬರ್ತಾ ಇದೆ ಮೇಡಮ್, ಏನು ಸಮಸ್ಯೆ ಇಲ್ಲ. ಆಮೇಲೆ ಈ ಬಜೆಟ್ ಅಲ್ಲಿ ಸರ್ಕಾರ 125 ಕೋಟಿ ಆ ಒಂದು 17 ಭಾಗ, ಆ ಬನ್ನಿಕೊಪ್ಪ ಹಿಡ್ಕೊಂಡು 17 ವಿಲೇಜ್ಗೆ ಒಂದು ಪ್ರಾಜೆಕ್ಟ್ ಹಾಕಿದ್ದಾರೆ ಮೇಡಮ್. 125 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈ ಸಮಸ್ಯೆ ಇರೋದ್ರಿಂದ, ಅದೆಲ್ಲ ಟೇಲ್ ಎಂಡ್ ಇರೋದ್ರಿಂದ ಅದನ್ನ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಮೇಡಮ್. ಸೊ ಟೆಂಪರರಿ ನಾವು ಈ ಬೇಸಿಗೆಯಲ್ಲಿ ಅದಕ್ಕೆ ಏನ್ ಬೇಕು ಅನುದಾನ ನಾವು ಕುಡಿ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಂತ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮೇಡಮ್. ಇವತ್ತು 12 ಗಂಟೆಗೆ ಬನ್ನಿಕೊಪ್ಪಗೆ ವಿಸಿಟ್ ಹೋಗ್ತಾ ಇದ್ದೀನಿ ಮೇಡಮ್. ಓಕೆ, ನೀವು ಸ್ಪಾಟ್ಗೆ ಹೋಗ್ತಿದ್ರ, ನಮ್ಮ ರಿಪೋರ್ಟರ್ನ ಕಳಿಸ್ಕೊಡ್ತೀವಿ. ನೀವು ಭರವಸೆ ಕೊಟ್ಟಿದ್ರ ಇನ್ನು 1 ವಾರ ಕೊಡಿ, ನಾವು ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿ ನಾವು ಫಾಲೋ ಅಪ್ ಮಾಡ್ತೀವಿ. ನಮ್ ಕಳಕಳಿ ಇಷ್ಟೇ, ಯಾಕಂದ್ರೆ ಪಾಪ
ಒಂದು ನೀರು ತರಬೇಕು ಅಂತಂದರೆ 4 ಕಿಲೋಮೀಟ್ರ್ ಅಂತಂದರೆ ದಿನ ಎಲ್ಲ ಅದಕ್ಕೆ ವ್ಯರ್ಥವಾಗಿಬಿಡುತ್ತೆ. ಆ ಬಿಸಿಲಲ್ಲಿ ಬೇರೆ ಪಾಪ ಹೋಗಬೇಕು, ಅವ್ರು ತುಂಬ ಕಷ್ಟ ಆಗಿಬಿಡುತ್ತೆ. ಕುಡಿಯೋ ನೀರು ಒಂದು ಬೇಸಿಕ್ ಫೆಸಿಲಿಟಿ, ಅಗತ್ಯವಾಗಿ ಅದನ್ನು ಕೊಡಬೇಕು. ಅದು ಸರ್ಕಾರದ ಜವಾಬ್ದಾರಿ, ಅಧಿಕಾರಿಗಳ ಜವಾಬ್ದಾರಿ. ಹೌದು ಮೇಡಮ್, ಹೌದು. ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ವಿ ಮೇಡಮ್. ನಮ್ಮ ಕುಡಿ ನೀರು ಮತ್ತು ನೈರ್ಮಲ್ಯ ಇಲಾಖೆ 1 ವೀಕ್ ಟೈಮ್ ಕೊಟ್ಟಿದ್ದಾರೆ ಮೇಡಮ್. ಅವ್ರ ಅನುದಾನ ಬಂದಿದೆ, ಅದನ್ನ ರಿಪೇರಿ ಮಾಡಿಸ್ತೀವಿ. ಫೈನ್, ಥ್ಯಾಂಕ್ ಯು ಸಂತೋಷ್ ಅವರೇ. ನಿಮ್ಮ ಮಾತಿನ ಮೇಲೆ ನಾವು ಭರವಸೆ ಇಡ್ತೀವಿ, ಒಂದು ವಾರ ಕಾಯ್ತೀವಿ, ಆಮೇಲೆ ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ಇದು ಇವ ಸಂತೋಷ್ ಅವ್ರ ಮಾತು. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ, 1 ವಾರ ನಮಗೆ ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಅನುದಾನನೂ ಇದೆ, ನಾವು ತುರ್ತಾಗಿ ಕುಡಿಯೋ ನೀರಿನ ಬಗ್ಗೆ ಆದ್ಯತೆಯನ್ನು ಕೊಡ್ತೀವಿ. 1 ವಾರ ನಮಗೆ ಟೈಮ್ ಬೇಕು ಅಂತ ಕೇಳಿದ್ದಾರೆ. ನೋಡೋಣ, 1 ವಾರದಲ್ಲಿ ನ್ಯೂಸ್ 18 ಇದನ್ನು ಫಾಲೋ ಅಪ್ ಮಾಡುತ್ತೆ. ಮತ್ತು ಅವ್ರು ಹೇಳ್ದಂಗೆ ಇವತ್ತು ಅವರು ಆ ಗ್ರಾಮಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ, ಬನ್ನಿಕೊಪ್ಪಕ್ಕೆ ಹೋಗ್ತಾ ಇದ್ದಾರೆ. ಜನ ಹೇಳ್ತಿರೋದು ಶುದ್ಧ ಕುಡಿಯೋ ನೀರಿನ ಘಟಕ ಇದೆ ಗ್ರಾಮದಲ್ಲಿ, ಇಲ್ಲ ಅಂತಲ್ಲ, ಬಟ್ ಅದು ಕೆಟ್ಟು ನಿಂತಿದೆ, ಅಧಿಕಾರಿಗಳನ್ನು ರಿಪೇರಿ ಮಾಡಿಸ್ಬೇಕಾಗಿತ್ತು, ಆದರೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತಂದ್ರು. ಈಗ ನ್ಯೂಸ್ 18 ಜೊತೆ ಮಾತನಾಡಿದಾಗ ಅಧಿಕಾರಿ ಹೇಳಿದ್ರು 1 ವಾರ ಟೈಮ್ ಕೊಡಿ, ನಾವು ಆ ಪ್ರೋಸೆಸ್ಸಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಸುದ್ದಿ ಫಾಲೋ ಅಪ್ ಮಾಡೋಣ, ನೋಡೋಣ. ನದಿ ಇದ್ರೂ ಕೂಡ ಶುದ್ಧೀಕರಣ ಘಟಕ ಇಲ್ದಲೆ ಕುಡಿಯೋ ನೀರಿಗೆ ಸಂಕಷ್ಟ ಎದುರಾಗಿದೆ ಕೊಪ್ಪಳದ ಬನ್ನಿಕೊಪ್ಪ ಗ್ರಾಮಸ್ಥರಿಗೆ. ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಆರಂಭ ಬೇರೆ, ಈಗ ಆ ಭಾಗದಲ್ಲಿ ವಿಪರೀತ ಬಿಸಿಲು ಬೇರೆ ಇರುತ್ತೆ. ಕುಡಿಯೋ ನೀರಂತೂ ಪ್ರತಿದಿನ ಬೇಕೇ ಬೇಕು. ಹಾಗಾಗಿ ಸುಮಾರು 4 ಕಿಲೋಮೀಟರ್ ಸುತ್ತಮುತ್ತಲ ಗ್ರಾಮಕ್ಕೆ ಹೋಗಿ ಇವ್ರು ನೀರು ತರಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗಿದೆ.